ಯಾರ ಬಂದ್ರಲ್ಲ? ಯಾರು? ಓ ಅತಿ ಮಾವ. ಮೇಘ, ಲಗುನ ಬಾಯಿಲಿ ಯಾರು ಬಂದ್ರ ನೋಡು. ಯಾರು ಬಂದ್ರು? ತಡಿ ಬಂದೆ. ಅತಿ ಮಾವ ಬರ್ರಿ, ಒಳಗ್ ಬರ್ರಿ. ಹಾ, ಅಲ್ಲೇ ಬಿಡ್ರಿ. ಕಾಲಾನು ಅಲ್ಲೇ ಬಿಟ್ಟು ಒಳಗ್ ಬರ್ರಿ. ಮೇಘ, ಲಗುನ ಬಾ. ಯಾರು ಬಂದಿದ್ದು? ಹಂಗೆ ಕೊದ್ರಾಡಕ್ ಕುಂತೀರಿ? ನಾನವ ಬಂದಿದ್ದು, ನೀನು ಹಡ್ದವ್ವ. ಅವ್ವ ನೀನ ಅಲ್ಲ, ಯಾರೇನ ಅಂತ ನಾ ಹಂಗಂದೆ. ಯವ್ವ ಆರಾಮದಿಯಲ್ಲ? ನಿಜವಾಗ್ಲೂ ನೀ ಬಂದಿದ್ದು ನಂಗೆ ಗೊತ್ತಾಗ್ಲಿಲ್ವೇ ಯವ್ವ? ನೀನು ಫೋನು ಹಚ್ಚಿಲ್ಲ, ಹಂಗ ಬಂದಿಯಲ್ಲ, ಹಂಗಾಗಿ. ಯವ್ವ ನಾನು ಇಲ್ಲದೀನಿ ಅಂತ ನಿಂಗೆ ಯಾರು ಹೇಳಿದ್ರು? ನೀನು ಹಳೆ ಮನೆ ಕಡೆ ಹೋಗಿದ್ನವ? ಹಳೆ ಮನೆ ಕಡೆ ಹೋಗಿದ್ದಿ? ಸುಚಿತ್ರಾ ಸಿಕ್ಕಿದ್ಲು, ಹೇಳಿದ್ಲು ಹಿಂಗ್ರಿ ಅವ್ರ ಆ ಕಡೆ ಅದಾರ ಅಂದ್ಲ, ಹಂಗಾಗಿ ಇಲ್ಲಿ ಬಂದ್ವಿ. ಅತಿ ಮಾವ, ಅಲ್ಲ ಬಂದ್ರಿ ಬಾಳೋತಾತ, ನಿಂದ ಬಿಟ್ಟಿರಲ್ಲ, ಬರ್ರಿ ಬರ್ರಿ ಕುಂತ್ ಮಾತಾಡ್ರಿ. ಯವ್ವ ಅಪ್ಪ ಕುಂತಿರ್ರಿ, ನಾ ಚಾ ಮಾಡ್ಕೊಂಡ್ ಬರ್ತಾನೆ. ಬಿಸಿ ಬಿಸಿ ಚಾ ಬಿಸ್ಕಿಟ್ ತಿನ್ರಂತ. ಬ್ಯಾಡ್ವಾ, ಚಾಗಿ ಏನು ಬೇಡ, ಹಂಗ ಮಾತಾಡ್ಸ್ಕೊಂಡು ಹೋಗುನು ಅಂತ ಬಂದಿದ್ ನಾನು. ಅಲ್ವೇ ಯವ್ವ, ಇಲ್ಲಿ ಮಟ ಬಂದು ಚಾನು ಕುಡಿಲಾರ್ದ ಹಂಗ ಓಕೆನಾ? ಚಾ ಕುಡ್ದು ಓಟು ರೆಸ್ಟ್ ಮಾಡು, ಆಮೇಲೆ ಬೇಕಂದ್ರೆ ಊಟ ಮಾಡ್ಕೊಂಡು ಹೋಗು, ಹಂಗ ಮಾತ್ರ ಹೋಗ್ಬೇಡ. ಈಗ ಇದು ಮನಿ ನಂದು, ಇಲ್ಲಿ ನಾನ ರಾಣಿ, ಗೊತ್ತನ? ಗೊತ್ತಾತು ಯವ್ವ. ತಡಿ ಕುಂದ್ರ ಚಾ ತಗೊಂಡ್ಬರ್ತೀನಿ. ಮೇಘ ಬ್ಯಾಡ್ವಾ, ಚಾ ಮಾಡ್ಬೇಡ, ಈಗರ ಕುಡ್ದ ಬಂದೇವು ನಾವು. ಯವ್ವ ಮನಿಯಿಂದ ಇಲ್ಲಿ ಬರಾಕ 1.5 ತಾಸರ ಬೇಕು. ಆಟೋ ಹಿಡ್ದು ಬಸ್ ಹಿಡ್ದು ಬರ ಅಷ್ಟ್ರೊಳಗ ಲೇಟ್ ಆಗಿರ್ತತಿ. ಕುಡ್ದು ಬಾಳ್ ಹೊತ್ತಾತು. ತಡಿ ಬಿಸಿ ಬಿಸಿ ಚಾನ ಮಾಡ್ಕೊಂಡ್ ಬರ್ತೀನಿ. ಇಲ್ಲವಾ ಈಗರ ಕುಡ್ದೇವು ನಾವು. ಸುಚಿತ್ರಾ ಮನಿ ಒಳಗ್ ಕರ್ದು ಕುಂದ್ರಿಸಿ ಚಾ ಕುಡಿಸಿ ಕಳ್ಸಿದ್ಲ. ವೀರು ಸ್ವಲ್ಪ ಈ ಕಡೆ ಬಾ. ಯವ್ವ ನಿನಗ ಅವ್ರ ಮನ್ಯಾಗ ಕಾಲಿಡು ಅಂತ ಹೇಳಿದ್ಯಾರ. ನನಗ ಆ ಸುಚಿತ್ರಾಗ ಆಗಂಗಿಲ್ಲ. ಅಷ್ಟಕ್ಕೂ ಆ ಸುಚಿತ್ರಾ ನನ್ನ ಶತ್ರು ಆಕಿ ಮನ್ಯಾಗ ಚಾ ಕುಡ್ದು ಬಂದಿಯಲ್ಬೇ ನೀನು. ನಾನು ಈ ಸ್ಥಿತಿಗೆ ಬರಕ್ ಕಾರಣನ ಆಕಿ, ನಾ ಜೈಲಿಗೆ ಹೋಗಾಕು ಕಾರಣನ ಆಕಿ ಭಾಳ ಕೆಟ್ಟದಾಳವ. ಆಕಿಗ ಸೊಕ್ಕದ್ ಮೈ ತುಂಬೈತಿ. ಇನ್ನೊಮ್ಮೆ ಆ ಸುಚಿತ್ರಾ ಹತ್ರ ಮಾತಾಡ್ಬೇಡ ನೀನು. ಯಾರಿಗವ ಸೊಕ್ಕು? ಯಾರಿಗ್ ಸೊಕ್ಕು ತುಂಬಿದ್ದು? ಆಕಿಗ ನಿನಗ? ನೀ ಮಾಡಿದ ಮಣ್ತಿನ ಕೆಲ್ಸಕ್ಕ ನೀ ಜೈಲಿಗೆ ಹೋಗಿದ್ದು. ಆಕಿ ಮೇಲೆ ಅಪವಾದ ಹಾಕಬೇಡ. ಸುಚಿತ್ರಾ, ಅವಿನಾಶ್, ಅವರಪ್ಪ ಅವರೆಲ್ಲರೂ ಒಳ್ಳೆಯವರು ಅದಾರ, ನೀನ ಸರಿ ಇಲ್ಲ. ಅವ್ವ ಹೆತ್ತ ಮಗಳಗ ಹಿಂಗಂತಿಯಲ್ಬೇ? ಆಕಿ ಎಲ್ಲಾರನ್ನ ಹಿಂಗ ಮಾಡ್ತಾಳ್ಬೇ ಯವ್ವ. ಎಲ್ಲರೂ ಆಕಿ ಹೇಳ್ದಂಗ ಕೇಳ್ತಾರ. ಆಕಿ ಎಂತದ ಮಾಟ ಮರಡಿ ಮಾಡ್ಸಾಕ್ ಕುಂತಾಳ ಆಕಿ. ಇನ್ನ ಬುದ್ಧಿ ಬಂದಿಲ್ಲಲ್ಲ ನಿನಗ? ಮೇಘ ಯಾಕವ ಹಿಂಗ್ ಮಾಡ್ತಿ? ನೆಟ್ಟಗ ಆ ಮನ್ಯಾಗ ಇದ್ದಿದ್ರು ಬರ್ತಿದ್ದಿಲ್ಲ? ಹಿರಿಯರು ಕಿರಿಯರು ಅನ್ಕೊಂಡು ಎಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸಿ ಮನೆಗಿನೆಲ್ಲ ಕೆಲಸ ಮಾಡ್ಕೊಂಡು ಆ ಸುಚಿತ್ರ ನೀನು ಅಕ್ಕಂಗೆ ಹಂಗೆ ಇದ್ದಿದ್ರೆ ಎಂತ ಸಂಸಾರ, ತುಂಬಿದ ಸಂಸಾರ. ಆ ಮನೆ ಒಡ್ಯಾಕ ನೀನ ಕಾರಣ. ನೋಡ್ ಮೇಘ, ಈಗೂ ಕಾಲ ಮಿಂಚಿಲ್ಲ. ಅವ್ರ ಹತ್ರ ಜಗಳ ಮಾಡ್ಬೇಡ, ಜಗಳ ತೆಗ್ಯಾಕ್ ಹೋಗ್ಬೇಡ. ಏನು ಅವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳು, ಅವ್ರನ್ನ ಹಚ್ಕೊಂಡು ಹೋಗು. ನಿಂಗೆ ಒಳ್ಳೇದಾಕೈತಿ. ನಿಜವಾಗ್ಲೂ ನನ್ನ ಮಾತು ಕೇಳ ನನ್ನ ಮಗಳ. ಯಾಕೆ ಹಿಂಗ ಅಡ್ಡಿ ಶೆಟ್ ಹಾಕುಂತೀನಿ ನೀನು? ಯವ್ವ ಇದನ್ನ ಹೇಳಕ್ ಅಲ್ಲಿಂದ ಬಂದಿ ಏನ್ಬೇ? ಆ ಸುಚಿತ್ರ ಅತ್ತಾಗಿತ್ತಾಗದಾಳಾಕಿ, ಏನ ನಮ್ ಬೆನ್ ಹಿಂದ ಆಟ ಆಡ್ತಾಳಾಕಿ. ಯವ್ವ ನಿಂಗೆ ಗೊತ್ತಾಗಂಗಿಲ್ಲ, ನೀ ಸುಮ್ನೆ ಇದ್ ಬಿಡು. ನಮ್ದ್ರಾಗ ತಲೆ ಹಾಕಕ್ ಬರ್ಬೇಡ. ಏನ ನನ್ನ ಮಗಳದಾಳಲ್ಲ, ನನ್ನ ಮಗಳ ಬಾಳೆ ಹಾಳಾಗೋಕೇತಿ. ನಾವು ಕಂಡಷ್ಟು ಜೀವನ ಕಂಡಿರಂಗಿಲ್ಲ. ಏನ ಬುದ್ಧಿ ಮಾತು ಹೇಳಿದ್ರ ಅರ್ಥ ಮಾಡ್ಕೊಂಡು ಇನ್ನು ಮುಂದರೆ ಜಾಣಿಯಾಗಿ ನೆಟ್ಟಗ್ ಜೀವನ ನಡ್ಸ್ಕೊಂಡು ಹೋಗ್ಕಾಳ ಅಂತ ಬಂದಿದ್ನವ ನಾನು. ನೋಡು, ವಿಚಾರ ಮಾಡಿ ನೋಡು. ಕಷ್ಟ ಕಾಲಕ್ಕ ಮನಿ ಮಂದಿನ ಬೇಕಾಗುದು. ನಮ್ಮ ಅಹಂಕಾರ ಸೊಕ್ಕು ಅಲ್ಲ. ಅವ್ರೇನ್ ಕೆಟ್ಟವ್ರಲ್ಲ, ಏನ ಅವ್ರು ಭಾರಿ ಒಳ್ಳೆ ಜನ ಅದಾರ. ಆ ವಿನಾಶ ಸುಚಿತ್ರ ಒಟ್ಟ ಅವ್ರಿಗೆ ಸೊಕ್ಕಿಲ್ಲ, ಅಹಂಕಾರ ಇಲ್ಲ, ನಾನು ಅನ್ನೋದಿಲ್ಲ. ಎಲ್ಲಾರನು ಮಮಕಾರದಿಂದ ಮಾತಾಡ್ತಾರ. ಆದ್ರ ನಿನಗ ಗುಣ ಇಲ್ಲ. ಅದನ್ನ ಬೆಳೆಸ್ಕೊರ ಮಗಳ, ಹಂಗ ಮಾಡ್ಬಿಡ, ಅರ್ಥ ಮಾಡ್ಕೋ. ನಂಗೆ ಗೊತ್ತಾತ. ನೀ ಅವ್ರ ಮನೆಗೆ ಚಾ ಕುಡ್ದಿಯಲ್ಲ, ಆಕಿ ಏನ ಮಿಕ್ಸ್ ಮಾಡಿ ಕೊಟ್ಟಾಳ, ಅದನ್ನ ಕುಡ್ದು ನೀನು ಹಿಂಗತೆ ಹುಚ್ಚಿ ಹೆಂಗ್ ಮಾಡಕ್ ಕುಂತಿ ನೋಡ್ವಾ. ನನಗೆ ಎಲ್ಲಾರ ಚಾಳಿ ಗೊತ್ತಾಗ್ಬಿಟ್ಟತಿ ಯಾರು ಏನು ಹೆಂಗ ಅಂತ. ನೀನು ಇದ್ರ ಬಗ್ಗೆ ಮಾತಾಡ್ಬೇಡ. ಮಗಳ ನೋಡಕ್ ಬಂದಿಯಲ್ಲ, ನೋಡು, ಕುಂದ್ರ ಊಟ ಮಾಡು, ಹೋಗು. ತಿಳ್ಕೊಂಡ್ರ ನಿನ್ ಜೀವನ ನೆಟ್ಗಾಕೈತಿ, ತಿಳ್ಕೊಲಿಲ್ಲ ಅಂದ್ರ ನಿನ್ ಜೀವನ ಹಾಳಾಗೋಕೈತಿ. ನಾವರ ಇದ್ದಂತವ್ರಲ್ಲ ಕೈ ಹಿಡ್ಯಾಕ. ನೋಡ್ ವಿಚಾರ ಮಾಡು. ಮೇಘ, ಇವತ್ತು ಸರ್ ಕರ್ದಿದ್ರು ಕೆಲ್ಸಕ್ಕ, ನಾನಿನ್ ಹೋಗ್ಲಾ? ಮತ್ ನನ್ಗೆ ಲೇಟ್ ಆಕೈತಿ. ಹಾ ವೀರು, ನೀ ಹೋಗ್ಬಾ. ನಾನೆಲ್ಲ ಮನಿ ಕಡೆ ನೋಡ್ಕೊಂತೀನಿ. ಸರಿ ಅತಿಮಾವ, ನಾನು ಹೋಗಿ ಬರ್ತೀನಿ. ಹ್ಞೂ ಹೇಳಿ ಅಂದ್ರ ಹೋಗ್ಬರ್ರಿ. ಯವ್ವ ಈಗೇನ್ ಚಾ ಮಾಡ್ಲು ಬ್ಯಾಡ್ವಾ? ನೀ ಮಾಡ್ಕೊಡೋ ಚಾ ಬ್ಯಾಡ, ನಾವಿನ್ ಬರ್ತೀವಿ ತಗೋ. ನನ್ನ ಮಾತಿಗೆ ಮರ್ಯಾದೆ ಇಲ್ಲ ಅಂದ್ಮೇಲೆ ನಾ ಯಾಕೆ ನಿನ್ ಮನೆಗೆ ಚಾ ಕುಡಿಲಿ? ಏನ ನನ್ನ ಮಗಳು ಹಾಳಾಗಿ ಹೋಗ್ಕಾಳಲ್ಲ ಅಂತ ಬುದ್ಧಿ ಮಾತು ಹೇಳಕ್ ಬಂದಿದ್ ನಾನು. ಬೇಬರ್ಸಿ, ಅವಾಗ್ಲೇ ಅಳಿಯಂದ್ರ ಇದ್ರು ಅಂತ ನಾನು ನೆಟ್ಟಗ್ ಮಾತಾಡಿನಿ. ನೋಡಿ ಹೇಳಕುಂತಾನಿ. ಏನು ಅವ್ರ ಕಡೆ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಹೋಗ್ಬೇಡ. ಯವ್ವ ನಿನಗರ ನಿನ್ನ ಮಗಳಕ್ಕಿಂತ ಆಕಿನ ಹೆಚ್ಚಾಗಿ ನೋಡ್ಬೇ. ತಡಿ ಕುಂದ್ರ ಬರ್ತೀನಿ. ನೋಡ್ರಿ ಎಷ್ಟು ಹೇಳಿದ್ರು ಅರ್ಥನ ಮಾಡ್ಕೊಳ್ಳವಳು. ಹೋಗ್ಲಿ ಬಿಡು ನೀಲಿ, ಅವ್ರವ್ರ ಹಣೆ ಬರಕ ಅವ್ರವರೇ ಜವಾಬ್ದಾರಿ. ನೀನ್ ಹೇಳುವಷ್ಟು ಹೇಳಿ, ಇದ್ರ ಮುಂದೆ ನಾನು ನೀನು ಏನ್ ಮಾಡಾಕೈತಿ? ಹೌದ್ರಿ, ಅದೇನ್ ಖರೆ. ಅಂತೂ ಇದು ಲೀಲಾ ಬರಕ್ ಒಪ್ಕೊಂಡ್ಲು. ಬರ್ಲಿ ಲೀಲಾ, ಜೀವನಾಂಶನ ಸ್ವಲ್ಪ ಜಾಸ್ತಿಯಾಗಿ ಕೇಳು, ಆರಾಮ್ ಕುಂತ ತಿನ್ಬೇಕು ನೋಡ್ ನಾವು ಅಂತ ಹೇಳ್ತೀನಿ. ಹೆಂಗೋ ಹಳ್ಳಿ ಹುಡುಗ, ಎಕರೆಗಟ್ಲೆ ಹೊಲ ಇದ್ದ ಇರ್ತಾವು. 1-2 ಎಕರೆ ಬರ್ಸ್ಕೊಂಡ್ಬಿಡು ಅನ್ನೋನು. ಆ ಎಕರೆನ ಮಾರಿ ಜಾಮ್ ಅಂತ ಇರ್ಬೋದು. ಕಮಾನು ಲೀಲಾ, ಅಯ್ಯೋ ಸಿಡೋನು ಲೀಲಾ, ಅಯ್ಯೋ ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಅಂತೂ ಇಂತೂ ಡೈವರ್ಸ್ ಕೊಡಕ್ ಒಪ್ಕೊಂಡಿಲ್ಲ. ಡೈವರ್ಸ್ ಪೇಪರ್ಸ್ ತಂದನಿ, ನೀನು ಸೈನ್ ಮಾಡ್ಬಿಡು. ನಿಮ್ಮ ಮಾವಗೊಂದು ಕೊಟ್ಬಿಡು ಸೈನ್ ಮಾಡಾಕ. ಇಬ್ರು ಸೇರಿ ಡೈವರ್ಸಿಗೆ ಅಪ್ಲೈ ಮಾಡ್ರಿ. ನಾ ಹೇಳ್ತೀನಲ್ಲ, ಹೊಲ ಕೇಳ ನಿಮ್ಮ ಅವನ ಕಡೆ. ರೊಕ್ಕ ರೂಪಾಯಿ ಬಂಗಾರ ಬಿಡು, ಮೊದ್ಲು ಹೊಲ ಕೇಳ. ಹೊಲಕ್ಕ ದೊಡ್ಡ ರೇಟ್ ಐತಿ ಈಗ. ನಾನ್ ಡೈವರ್ಸ್ ಕೊಡಂಗಿಲ್ಲ ಅಂದ್ರೆ ಏನ್ ಮಾಡ್ತಿ? ಕೊಡಂಗಿಲ್ಲ ನಾನ್ ಡೈವರ್ಸ್. ನೀನ್ ಯಾವ ಸೀಮೆ ದೊಣ್ಣೆ ನಾಯಕ ಅಂತ ನಿನ್ ಮಾತು ನಾನು ಕೇಳ್ಬೇಕು? ಯಾಕ್ಲಿಲ್ಲ, ನಿಮಿಷಕ್ಕೆ ಚೇಂಜ್ ಆಗ್ತಿಯಲ್ಲ. ನೀನಾಗ ಕರ್ದಿಲ್ಲ ಇಲ್ಲಿ.
ಮತ್ತೆ ಯಾಕೆ ಹಿಂಗ್ ಮಾತಾಡಕ್ ಕುಂತಿ ನೋಡು, ನನ್ನ ಹತ್ರ ಇಂತ ನವರಂಗಿ ಆಟ ಇಟ್ಕೋಬೇಡ. ನಾ ಏನ್ ಮಾಡ್ತೀನಿ ಅಂತ ನಿಂಗೆ ಗೊತ್ತೈತಲ್ಲ. ನಾ ಮೊದ್ಲ ಸರಿ ಇಲ್ಲ, ನನ್ನನ್ ಕೆಣಕ್ ಬೇಡ ನೀನು. ಬಾಯ್ ಮುಚ್ಕೊಂಡು ನಾ ಹೇಳ್ದಂಗ ನೀ ಕೇಳಿದಿ, ನಿನ್ನ ಮಾನ ಮರ್ಯಾದೆ ಉಳಿತೈತಿ. ನಾ ಹೇಳ್ದಂಗ ಕೇಳಿಲ್ಲ ಅಂದ್ರೆ ನೋಡು, ಊರ್ ತುಂಬಾ ನಿನ್ನ ಪೋಸ್ಟರ್ ಅಂಟಿಸಿ ನಿನ್ನ ಮರ್ಯಾದೆ ತೆಗೆದು ಬಿಡ್ತೀನಿ. ಅಲ್ಲ, ಇವ್ರ ಮಾವ ಇಲ್ಲೇನ್ ಮಾಡಕುಂತಾನ? ಏನ್ ಲೀಲಾನ ಫಾಲೋ ಮಾಡ್ಕೊಂಡ್ ಬಂದ ಅಥವಾ ಲೀಲಾ ಕರ್ಕೊಂಡ್ ಬಂದ್ಲಾ? ಏನಾತಿದು? ನಾನು ಎಡಿಟ್ ಮಾಡಿರೋ ಫೋಟೋ ನೋಡಿದ್ರ ಇವ್ರ ಮಾವನ ಲೀಲಾನ ಕಪಾಳ ಹೊಡೆದು ಮನೆಯಿಂದ ಆಚೆ ಗಡ್ತಾರ. ಹಂಗ ಮಾಡ್ತೀನಿ ತಡಿ. ಇದು ಒಳ್ಳೆ ಸಮಯನ ನಾ ಬಿಡಬಾರ್ದು. ಮಾವ ಯಾಕ ಏನಾತು? ಬರ್ರಿ, ನೀವು ಬಂದಿದ್ದು ಬಹಳ ಚಲೋ ಆತು. ಈ ಲೀಲಾ ನಾನು ಇಬ್ರು ವರ್ಷಾಂಗಟ್ಲೆ ಆತ ಪ್ರೀತಿಸಾಕುಂತೀವಿ. ನನ್ ಪ್ರೀತಿನ ಮರೆ ಮಾಡಿ ನಿಮ್ಮನ್ ಮದ್ವೆ ಆಗ್ಯಾಳ. ಈಗ ನೀವಂದ್ರ ಇಷ್ಟ ಇಲ್ಲ ಆಕಿಗ. ಆಕಿ ನಿಮ್ಗ ಡೈವರ್ಸ್ ಕೊಡ್ತಾಳಂತ. ಅದಕ್ಕ ನೀವು ಆಕಿಗ ಜೀವನಾಂಶ ಅಂತ 1-2 ಎಕರೆ ಹೊಲ, ರೊಕ್ಕ, ಆಕಿ ಬಂಗಾರ ಎಲ್ಲ ಕೊಡ್ಬೇಕಾಕೈತಿ. ಅದ್ರ ಬಗ್ಗೆನ ಮಾತಾಡಕ್ ಕುಂತಿದ್ ನಾವು. ಏನ್ ಲೀಲಾ ಮಾತಾಡು. ಮಾವ ಇಲ್ಲ, ಇವ ಸುಳ್ಳು ಹೇಳಕುಂತಾನ. ನಾನು ಯಾವತ್ತೂ ಇವನನ್ನ ಪ್ರೀತಿಸೇ ಇಲ್ಲ, ಫ್ರೆಂಡ್ ಅಂತ ಅಷ್ಟ ಮಾತಾಡ್ಸಿದ್ದ. ಆದ್ರೆ ಇವ ಹಿಂಗ್ ಮಾಡಕುಂತಾನೀಗ. ಹೌದಾ ಅಷ್ಟೇನಾ? ತಡಿ, ನನ್ ಕಡೆ ಐತಲ್ಲ ಆ ಫೋಟೋನ ತೋರಿಸ್ತೀನಿ. ಆ ಫೋಟೋ ಒಳಗ ಲೀಲಾ ನನ್ನನ್ನ ಹೆಂಗ್ ತಪ್ಕೊಂಡ್ ನಿಂತಾಳ, ನಾ ಆಕಿನ ಹೆಂಗ್ ಎತ್ಕೊಂಡಿನಿ ಅಂತ ಎಲ್ಲ ಐತಿ. ನೋಡ್ರಿ, ನೀವ ನೋಡಿ ಕಣ್ ತುಂಬ್ಕೊರಿ ಈಕಿ ಎಂತಕ್ಕಿ ಅಂತ. ಅವಾಗ ನಿಮ್ಗ ಗೊತ್ತಾಕೈತಿ ನಡ್ತೆಗೆಟ್ಟೋಳು ಅಂತ. ಸಿಟ್ಟು ಬಂತಲ್ಲ ಬರತ್. ಮತ್ತ ನಂಬಿದ್ ಹುಡುಗಿ ಹಿಂಗತೆ ಮಾಡಿದ್ರ ಸಿಟ್ಟು ಬರ್ತತಿ. ನನಗೂ ನಿಮ್ಮನ್ ಮದ್ವೆ ಆದಾಗ ಹಿಂಗ ಸಿಟ್ಟು ಬಂದಿತ್ತು. ಆದ್ರೂ ಪ್ರೀತಿ ಮಾಡಿನಲ್ಲ ಅಂತ ಮದ್ವೆ ಆಗಕ್ ರೆಡಿ ಅದೇ ನಾನು. ನಾ ಹೇಳ್ತೀನಲ್ಲ, ಈಕೀಗ ಡೈವರ್ಸ್ ಕೊಟ್ಟು ಬಿಡ್ರಿ ನೀವು. ಈಕಿ ಸರಿ ಇಲ್ಲ, ಈಕಿ ಹೆಣ್ಮಗ್ಳು. ನನ್ನ ಹತ್ರನ ಹಿಂಗೆಲ್ಲ ಮಾಡ್ಯಾಳ. ಇನ್ನ ಕಂಡವ್ರ ಹತ್ರ ಏನೇನೈತಾ ಏನೈಕಿದು. ಲೀಲಾ ಮಾವ ಬೈರಿ, ಸರಿಯಾಗಿ ಬೈರಿ. ಹೊಡೆದ್ರು ಅಡ್ಡಿ ಇಲ್ಲ. ನಾನ್ ಏನಾರ ನಿಮ್ ಜಾಗದಾಗ ಇದ್ದಿದ್ರೆ ಕತ್ತರಿಸಿ ಹೋಗಿತ್ತಿದ್ದೆ. ಲೀಲಾ, ಕಾಲನ್ ಚಪ್ಪಲ್ ತಗೋ. ಮಾವ ಕಾಲನ್ ಚಪ್ಪಲ್ ಎದಕ್ಕ? ತಗೋ ಅನ್ನಿ. ತಗೊಂಡು ರಪ್ 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 ಅಂತ ಬಾರ್ಸ ಬೋಳಿ ಮಗ್ಗ. ಅದು ಅಲ್ಲ ನೀವು ಆಕಿಗೆ ಬೈಯೋದ್ ಬಿಟ್ಟು ನನಗೆ ಯಾಕ್ರಿ ಹೇಳಕೂತ್ರಿ? ನಾ ಯಾಕೆ ಹೊಡಿಸ್ಕೋಬೇಕು? ನಾನೇನ್ ಮಾಡೇನಿ? ಆಕೆ ಮ್ಯಾಲೆ ಬಿದ್ದು ಫೋಟೋ ತೆಗೆಸ್ಕೊಂಡಿದ್ದು. ಏನು ಬೇಕಂದ್ರೆ ಫೋಟೋ ತೋರ್ಸನಿ, ನೋಡಿ ಮಾತಾಡ್ರಿ. ಮೈ ಮೇಲೆ ಬಿದ್ದು ಉಳ್ಳಾಡಿ ಫೋಟೋ ತಕೊಂಡಾಳ ಆಕಿ. ಲೀಲಾ ತಗೋ, ಏನಾರ ತಗೊಂಡು ಹೊಡಿ ಅವನಿಗ. ಯಾರ ಬಗ್ಗೆ ಮಾತಾಡಕ್ ಕುಂತಿ ನೀನು? ನನ್ನ ಲೀಲಾ ಆಕಿ, ನನ್ನ ಹೆಂಡತಿ ಲೀಲಾ ಆಕಿ, ಬೆಂಕಿ ಅಂತಕಿ ಆಕಿ. ಆ ಫೋಟೋನ ತೋರಿಸಿ ಆಕಿನ ಹೆದರ್ಸಿ ಆಕಿ ಕೈಲೇ ಇಂಥ ಕೆಲಸ ಮಾಡ್ಸಕ್ ಕುಂತಿ ನೀನು. ಆಕಿ ಹಿಂದ ನಾನ್ ಅದೀನಿ. ಇಂಥವೆಲ್ಲ 100 ಮಾಡಿ ತೋರಿಸಿದ್ರು ನಾನ್ ನಮ್ಮಂಗಿಲ್ಲ. ಯಾಕಂದ್ರ ನಮ್ ಲೀಲಾ ಅಂತಕ್ಕೆಲ್ಲ ನನಗ್ ಗೊತ್ತೈತಿ. ಪಾಪ ಹಳ್ಳಿ ಹೆಣ್ಮಕ್ಳು ಅಂದ್ರೆ ಸದ್ರ ಅನ್ಕೊಂಡಿನ? ನೀ ಹೇಳ್ದಂಗ್ ಕುಣಿತಾರ. ಇಂಥವೇನು ಇವ್ರಿಗೆ ಗೊತ್ತಾಗಂಗಿಲ್ಲ ಅಂತ ಬಕ್ರ ಮಾಡಕ್ ನೋಡ್ತಿ. ನನ್ಗ ಹೊಡ್ತೀಯಾ? ತಡಿ, ನಿಂಗ್ ಮಾಡ್ತೀನಿ. ಮಾವ ಹೋಗ್ಲಿ ಬಿಡು, ಹೊಡಿಬೇಡ. ಅವ ನಾ ಇದ್ದಂಗ ಅದನವ. ಅವ್ನ ಕೂತ ನೀ ಯಾಕೆ ಜಗಳ ಮಾಡಿ ಕೆಟ್ಟಾಕ್ತಿ? ಹೋಗ್ಲಿ ಬಿಟ್ಬಿಡು, ಹಾಳಾಗ್ ಹೋಗ್ಲಿ. ನೀ ಇಷ್ಟ ಪಾಠ ಕಲ್ಸಿಯಲ್ಲ ಸಾಕು. ಅವ್ನು ಇನ್ನೊಮ್ಮೆ ನನ್ನ ತಂಟೆಗೆ ಬರಂಗಿಲ್ಲ. ಮಾವ ಹೋಗ್ಲಿ ಬಿಡು. ನಮ್ ಲೀಲಾಗ ಎಷ್ಟೊಂದು ಕಾಟ ಕೊಟ್ಟಿ ನೀನು. ಎಷ್ಟು ಹೆದರಿದ್ಲು. ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರಾಕಿ ಜೀವಕ್ಕ ಯಾರ ಗತಿ? ಇನ್ನೊಮ್ಮೆ ಕನ್ಸೊಳಗು ಯಾವ ಹುಡುಗಿಗೂ ಹಿಂಗತಿ ಟಾರ್ಚರ್ ಮಾಡಿರ್ಬಾರ್ದು. ಹಂಗ್ ಮಾಡ್ತೀನಿ ತಡಿ ಲೀಲಾ. ಇವನಿಗ ಹಂಗ ಬಿಟ್ರೆ ನಡೆಯಂಗಿಲ್ಲ. ಮಾವ ಬಿಡು ಹೋಗ್ಲಿ. ಅವನಿಗೆ ಏನಾರ ಹೆಚ್ಚು ಕಡಿಮೆ ಆತಂದ್ರ ಮತ್ತ ಅದು ನೀನ ನೋಡ್ಬೇಕು. ಇಂಥವ್ರನ್ನ ಸಾಯಿಸಿದ್ರು ತಪ್ಪಿಲ್ಲ ಲೀಲಾ. ಅದ್ ಎಷ್ಟು ಹುಡುಗಿರ್ ಜೀವನ ಹಿಂಗ ಹಾಳು ಮಾಡಿರ್ಬೇಕಿವ ಬೋಳಿ ಮಗ. ಪಾಪ ಕೆಲ್ಸಕ್ಕೆ ಬರೋ ಹುಡುಗಿರ್ನ ರಮಿಸಿ ಹೊರಗ್ ತಿರ್ಗಾಡಕ್ ಕರ್ಕೊಂಡು ಹೋಗಿ ಅವ್ರ ಹತ್ರ ಸೆಲ್ಫಿ ತಗೊಂಡು ಆ ಫೋಟೋನ ಇಷ್ಟು ವಿಕಾರವಾಗಿ ಅಶ್ಲೀಲವಾಗಿ ತೋರಿಸಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಿ. ಎಷ್ಟು ಜನರನ್ನ ಹಿಂಗ ಮಾಡಿ ನೀನು ಹೇಳು. ಇಲ್ಲಾಂದ್ರೆ ಕುತ್ತಿಗೆನ ಹಿಚ್ಚಕ್ತೀನಿ. ಅದು 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 ನೀವು ಕೈ ತೆಗಿರಿ ಮೊದಲು, ನಾ ಎಲ್ಲ ಹೇಳ್ತೀನಿ. ಅದು ನನಗ ಲೀಲಾ ಏನ್ ಮೊದಲನೇದಾಕಿ ಅಲ್ಲ. ಹಿಂಗ ಯಾವ್ದಾರ ಹುಡುಗಿಯರು ತಮ್ಮ ಕಷ್ಟ ಹೇಳ್ಕೊಂತಾರಲ್ಲ ಅಂತ ಹುಡುಗಿಯರ್ನ ಟಾರ್ಗೆಟ್ ಮಾಡಿ ಇಂಥವೆಲ್ಲ ಮಾಡಿ ಅವ್ರನ್ನ ಹೆದರ್ಸಿ ರೊಕ್ಕ ಇಸ್ಕೊಂತಿದ್ದೆ. ಆದ್ರ ಲೀಲಾ ನಂಗೆ ಭಾಳ ಇಷ್ಟ ಆಗಿದ್ಲು ಅಂತ ಆಕಿನ ಮದ್ವೆ ಆಗ್ಬೇಕಂತ ನಾ ಪ್ಲಾನ್ ಮಾಡಿದ್ ನಾನು. ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಡೈವರ್ಸ್ ಕೊಟ್ಟು ಬಿಡು, ನಾನ್ ಲೀಲಾನ್ ಮದ್ವೆ ಆಗ್ತೀನಿ. ಅಂದ್ರ ಬೆಂಗಳೂರೊಳಗ ಆಕಿ ದೇವಿ ಇದ್ಲಲ್ಲ, ಶ್ರೀದೇವಿ, ಆಕಿಗ ನೀನೇ ಏನು ಮೋಸ ಮಾಡಿದ್ದು? ಆಕಿ ಒಬ್ಬಕ್ಕೆ ಅಲ್ಲ, ಆಕಿ ಜೋಡಿ ಇನ್ನ 3-4 ಜನನ್ ಮಾಡೀನಿ. ಏನೀಗ ಅವ್ರೀಗ ನಿಮ್ಮ ಮಾವನಂತವ್ರು ಯಾರು ಸಪೋರ್ಟ್ ಇದ್ದಿದ್ದಿಲ್ಲ. ನಿಮ್ಮ ಮಾವ ಒತ್ತರ ಗಂಡ್ಸ ಅಲ್ಲ ನಿನ್ ಸಪೋರ್ಟ್ ಮಾಡಕುಂತಾರ. ನಿಜವಾಗ್ಲೂ ನಿಮ್ಮ ಮಾವನ್ ಜಾಗದಾಗ ನಾನೇನಾರ ಇದ್ದಿದ್ನಂದ್ರೆ ನಿನ್ನ ಇಷ್ಟೊತ್ತಿಗೆ ಡೈವರ್ಸ್ ಕೊಟ್ಟು ಓಡಿಸಿರ್ತಿದ್ದೆ. ಇಂಥವೆಲ್ಲ ಕೆಲಸ ಮಾಡೋ ಮುಂದೆ ನಾವು ಭಾರಿ ಹುಷಾರಿಂದ ಮಾಡ್ತೀವಿ. ಹಳ್ಳಿ ಹುಡುಗಿಯರು, ಏನೋ ತಿಳಿದೇ ಇರೋ ಹುಡುಗಿಯರು, ಅಮಾಯಕ ಹುಡುಗಿಯರನ್ನಷ್ಟೇ ನಾನು ಟಾರ್ಗೆಟ್ ಮಾಡೋದು. ಈ ಸಲ ನಂದು ಗೋಲ್ ಮಿಸ್ ಆತು. ಇಲ್ಲಾಂದ್ರೆ ನಿನ್ನ ಇತ್ತು. ಪೊಲೀಸ್ರ ನೋಡ್ರಿ, ಕೇಳಿದ್ರಾನೆ ಇವನ್ ಮಾತು. ಎಂತ ಫ್ರಾಡ್ ಅದ ನೀವ. ಇವನ ಮೇಲೆ ಇರಬರ ಫ್ರಾಡ್ ಕೇಸ್ ಎಲ್ಲ ಹಾಕಿ ಇವನನ್ನ ಒಳಗ್ ಹಾಕ್ರಿ. ಪೊಲೀಸ್? ಪೊಲೀಸೇ. ಅಯ್ಯೋ ದೇವ್ರಿ, ನಾನು ಇಂಥ ಫ್ರಾಡ್ ಅಂತ ನಾನು ಬಾಯ್ ಬಿಟ್ಬಿಟ್ನಲ್ಲ. ಮುಗಿತೀನ ನನ್ನ ಕತಿ. ಏನು ಮಾಡ್ಲಿ? ಅಯ್ಯೋ ದೇವ್ರಿ, ನನ್ನ ಬಾಯಾರಿ ಕೇಳ್ಬಿಟ್ರಲ್ಲ ಇವರು. ಏನ್ ಮಾಡ್ಬೇಕು? ಈ ಹಾಳಾದ್ ಲೀಲಾ ಅವ್ರ ಮಾವನು ಪೊಲೀಸ್ನ ಇಬ್ಬರನ್ನು ಕರ್ಕೊಂಡ್ ಬಂದ್ಬಿಟ್ಟಾಳ. ನಾನೀಗ ಹೆದರಿ ಯಾರನ್ನು ಕರ್ಕೊಂಡ್ ಬರಲ್ಲ. ನಾ ಹೇಳ್ದಂಗೆ ಕೇಳ್ಕೊಂಡು ನಾಯಿ ತರ ಬಿದ್ದಿರ್ತಾಳ ಅಂದ್ರ ನನ್ನನ್ನ ಜೈಲ್ಗಿರೋ ನಾಯಿ ಮಾಡ್ಬಿಟ್ಲಲ್ಲ. ಯಾಕೋ ಲೋಫರ್ ನನ್ನ ಮಗನೇ, ಯಾಕ ಹುಡುಗಿರಂದ್ರ ಸದ್ರ ಅನ್ಕೊಂಡೇನ? ನೀ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ನಾನು. ಏನ ಸಾಕ್ಷಿ ಅಂತ ಲೀಲಾದಾಳ, ಅವ್ರ ಮಾವಾದನ. ನೀ ಕಳ್ಸಿರೋ ಫ್ರಾಡ್ ಫೋಟೋಸ್ ಅದಾವು. ಇದ್ರ ಮೇಲೆ ನಿನಗ ಸೈಬರ್ ಕ್ರೈಮ್ ಒಳಗ ಒಪ್ಪಿಸಿ ಇರೋ ಬರೋ ಫ್ರಾಡ್ ಕೇಸ್ ಎಲ್ಲ ಹಾಕಿ ನಿನ್ನ ಅಂದ್ರ ಮಾಡ್ಲಿಲ್ಲ ನೋಡವಾಗ. ಹೆಣ್ಮಕ್ಳಿಗ ಸೇಫ್ಟಿನ ಇಲ್ಲ ನಿನ್ನಂತವ್ರಿಂದ. ಹಾಳಾದ್ ನನ್ನ ಮಗನ, ನಿನ್ನಂತವ್ರು ನಿಮ್ಮನ್ನ ಮಾಡ್ತೀನಿ ನಡಿ. ಸರ, ನಾ ಹೇಳಿದ್ದೆಲ್ಲ ಖರೆ ಅನ್ಕೊಂಡ್ರ? ಇಲ್ರಿ ಸರ, ನಾನು ಅಂತಾಗೆಲ್ಲ ಕೆಲಸ ಮಾಡಿಲ್ರಿ ಸರ. ನಾನು ಹಂಗ ಮಾತಿಗೆ ಹೇಳಿದ್ರಿ ಸರ. ಸರ ಅದೆಲ್ಲ ಖರೆ ಅನ್ಕೋಬೇಡ್ರಿ ನೀವು. ಇಲ್ಲಿ ನಿಂತ ನೋಡ್ರಿ ಕಿಲಿಲ್ಲ. ಈಕಿಗೂ ನನಗೂ ಯಾವುದೇ ತರ ಸಂಬಂಧ ಇಲ್ರಿ ಸರ. ಇವರು ಸುಳ್ಳು ಆಟ ಕಟ್ಟಾರ್ರಿ. ಇವ್ರು ನನ್ನ ಮೇಲೆ ಸುಳ್ಳು ಅಪವಾದ ಹಾಕುಂತಾರ್ರಿ ಸರ. ನಾನೇನು ಮಾಡ್ಲಿಲ್ರಿ ಸರ. ಇಲ್ರಿ ಸರ, ನೀವ ಇವನ್ ಬಾಯಿಂದ ಎಲ್ಲ ಕೇಳಿರಲ್ಲ. ಇವನ್ನ ಒದ್ದೆ ಹೇಳ್ಕೊಂಡು ಹೋಗ್ರಿ ನೀವು. ಇವನಿಗೆ ಕೊಡೋ ಶಿಕ್ಷೆ ನೋಡಿ
ಇನ್ ಯಾರು ಇಂಥ ಕೆಲಸ ಮಾಡಿರ್ಬಾರ್ದು. ಹಂಗ್ ಮಾಡ್ರಿ ಸರ. ಹೌದ್ರಿ, ನೀವು ಮಾನ ಮರ್ಯಾದೆ ಹೊಕ್ಕೇತಿ ಅಂತ ಅಂಜಿ ಕುಂತಿದ್ರ ಇಂಥ ಫ್ರಾಡ್ ನನ್ನ ಮಗ ನಮಗೆ ಸಿಕ್ತಿದ್ದಿದ್ದಿಲ್ಲ. ನೀವು ಮಾಡಿದ ಕೆಲ್ಸಕ್ಕೆ ಭಾರಿ ಖುಷಿ ಆತ್ರಿ ನನಗೆ. ಇಂಥವೇನಾರ ಫ್ರಾಡ್ ನಡೆಯಕುಂತಾವ ಅಂದ್ರೆ ಮೊದಲು ಪೊಲೀಸ್ನವ್ರಿಗೆ ಹೇಳ್ಬೇಕು. ಅದನ್ನ ಬಿಟ್ಟು ಮರ್ಯಾದೆ ಹೊಕ್ಕೇತಿ ಅಂತ ಕುಂತ್ರ ಮುಗಿತು. ಇವ್ರದ್ದು ಅಟ್ಟಹಾಸ ಇನ್ನ ಜೋರ್ ಆಕೇತಿ. ನಡಿಲ ಬೋಳಿ ಮಗನ, ಲೋಫರ್ ನನ್ನ ಮಗನೇ ನಡಿ. ಸರ ನಂದೇನು ತಪ್ಪಿಲ್ರಿ ಸರ. ಜೈಲ್ಗೆ ಹೋದ ಬಡ್ಡಿ ಮಗ. ಲೀಲಾ, ಇದ್ರಾಗ ಹೆದರುವಂತದ್ ಏನೈತಿ? ಖುಷಿ ಪಡ್ಬೇಕು ನೀನು. ನಿನ್ನಿಂದ ಇಂಥ ದೊಡ್ಡ ಫ್ರಾಡ್ ಜೈಲ್ಗೆ ಹೋದ ಅಂತ ನೀ ಖುಷಿ ಪಡ್ಬೇಕು. ಏನಾಗಲ್ಲ ಬಾ, ಎಲ್ಲರಿಗೂ ನಾ ಹೇಳ್ತಾನೆ. ನಾನು ಇರೋ ಮಟ ಅಂಜಕ್ ಹೋಗ್ಬೇಡ. ಏನ ನೀನ್ ಹಿಂದ ನಾನು ಅದೀನಿ. ನೀನ್ ಏನಂತ ನಂಗೆ ಗೊತ್ತೈತಿ. ಏನ ಸರಿ ಮಾವ. ಏನಾರ ತಿಂತೀನ? ದೋಸೆ, ಇಡ್ಲಿ, ಚಾ, ಕಾಫಿ? ಬೇಡ. ಹಂಗಂದ್ರ ಬಾ, ಈ ಹೋಟೆಲ್ ಸವಾಸನ ಬೇಡ. ಬೇರೆ ಎಲ್ಲರ ಸ್ವಲ್ಪ ಗೋಬಿ ಪಾನಿಪುರಿ ತಿಂದು ಹೋಗುನಂತ ಬಾ. ನೀ ಹೆಂಗ್ ಹೇಳ್ತಿ ಹಂಗ ಕೇಳ್ತೀನಿ. ಎಂತ ಹುಚ್ಚದಿ ನಾನು. ಕೈಯಾಗಿರೋ ಬಂಗಾರನ ಬಿಟ್ಟು ಯಾವ್ದೋ ರೋಡ್ ಗೋಲ್ಡ್ ತಗಡನ ಸವಾಸ ಮಾಡ್ಬಿಟ್ಟಿದ್ದೆ. ಛೇ, ಅಂದ್ರೂ ನಮ್ಮ ಮಾವ ಸಿಗಕ್ ನಾನು ನಿಜವಾಗ್ಲೂ ಪುಣ್ಯನೇ ಮಾಡಿದ್ದೆ. ಇವತ್ತಿಂದ ನಮ್ಮ ಮಾವನ ಹತ್ರ ನಾನು ಖುಷಿಯಾಗಿ ಪ್ರೀತಿಯಿಂದ ಇರ್ತೀನಿ. ನಮ್ಮ ಮಾವನ್ಗೆ ಏನ್ ಇಷ್ಟನೋ ನಂಗೂ ಅದೇ ಇಷ್ಟ. ಇವತ್ತಿಂದ ನಮ್ಮ ಮಾವನ ಹತ್ರ ಪ್ರೀತಿಯಿಂದ ಇರ್ತೀನಿ. ಯಾವತ್ತೂ ಸಿಡಿಮಿಡಿ ಮಾಡಂಗಿಲ್ಲ. ನಮ್ಮ ಮಾವಂಗೂ ನನ್ ಕಂಡ್ರ ಬಹಳ ಇಷ್ಟ ಅನಿಸ್ತತಿ. ಅದಕ್ಕೆ ನನ್ನ ಸಂಬಂಧ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡಿದ್ದು. ಇದ ಜಾಗದಾಗ ಬೇರೆ ಯಾರಿದ್ರು ನನ್ನನ್ನ ಇಷ್ಟ ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ತಿದ್ದಿದ್ದಿಲ್ಲ. ನಿಜವಾಗ್ಲೂ ನನ್ನ ಮಾವ ಸಿಗಕ್ ನಾನು ಬಹಳ ಪುಣ್ಯ ಮಾಡೀನಿ. ಲೀಲಾ, ಲಗುನ ಬಾ. ಹ್ಞೂ ಮಾವ, ಬಂದೆ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ನಿಮ್ಮ ಮುಂದೆ ಬರುತ್ತೆ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.